ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸರಿ, ನಾನು ಬರ್ತೀನಿ. ಯಾಕೋ ಅದಕ್ಕೆ ಹೇಳ್ದೇನೆ ಹೋಗಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ಹೇಗೆ ಹೇಳ್ತೀಯ ಪ್ರೀತು? ಸಾವಿತ್ರಕ್ಕ ಹೋಗಿ ಬರ್ತೀನಿ. ಚನ್ನಪ್ಪಣ್ಣ, ನಾನು ಹೋಗಿ ಬರ್ತೀನಿ ದುಬೈಗೆ. ನೀನು ದುಬೈಗೆ ಹೋಗ್ತಿರೋ ವಿಷಯ ಈ ಮನೇಲಿ ಎಲ್ರಿಗೂ ಗೊತ್ತಿದೆ ತಾನೆ? ಮತ್ತೆ ಯಾಕೆ ಹೋಗಿ ಹೇಳ್ತಿದೀಯಾ? ಅದು ಬೇಡ ಸರ್. ಯಾಕೆ? ದೇವ್ರ ಪ್ರಸಾದಕ್ಕೆ ಬೆಲೆ ಕಟ್ಟಕ್ಕಾಗತ್ತಾ ಸರ್? ಅಂದರೆ ಈ ಆಟೋ ತಗೊಳಕ್ಕೆ ದುಡ್ಡು ಕೊಟ್ಟಿರೋರು ಬೇರೆ ಯಾರೂ ಅಲ್ಲ ಸರ್, ನಮ್ಮಂಥ ಬಡ್ರ ಪಾಲಿಗೆ ದೇವರಾಗಿರೋ ಅಕ್ಲಮ್ನವರು. ಒಂದಿನಾದರೂ ಅವ್ರ ಮಗನ ಆಟೋದಲ್ಲಿ ಕುಡಿಸ್ಕೊಂಡು ಹೋಗೋ ಸೌಭಾಗ್ಯ ಸಿಗ್ತಲ್ಲ ಸರ್, ಅಷ್ಟು ಸಾಕು ಸರ್ ನನಗೆ. ನಾಳೆನೋ ಬರಲ್ಲ ಸರ್? ಬೇಡ, ಬೇಕಾದರೆ ನಾನೇ ಹೇಳ್ತೀನಿ. ಸರಿ ಸರ್. ಪ್ರೀತು, ಫ್ಲೈಟಿಗೆ ಟೈಮ್ ಆಗುತ್ತೆ. ಸರಿ ಬರ್ತೀನಿ. ಪ್ರೀತು, ಹೊರಡು ಅಂದೆ. ಯಜಮಾನ್ರು ಬರ್ತಾ ಇದಾರೆ, ಹೋಗಿ ಕಾಫಿಗೆ ಇಡ್ತೀನಿ.
ಪ್ರೀತು, ಫ್ಲೈಟ್ ಟೈಮ್ ಆಗ್ತಿದೆ, ಹೊರಡು ಅಂತ ಹೇಳಿದೆ ತಾನೇ? ಸರಿ ಮಾಮ್, ಹೋಗಿ ಬರ್ತೀನಿ ಮಾಮ್. ಆದಿತ್ಯ, ಕೆಲಸ ಹುಡ್ಕೊಂಡು ಹೋಗಿದ್ಯಲ್ಲ, ಏನಾಯ್ತು? ನಾವು ನಿಮಗೆ ಕೆಲಸ ಕೊಟ್ಟು ಅಖಿಲಾಂಡೇಶ್ವರಿ ಮೇಡಮ್ನ ಎದುರಾಕೊಳ್ಳೋಕ್ಕಾಗಲ್ಲ ಸರ್. ವಿ ಆರ್ ವೆರಿ ಸಾರಿ. ಯಜಮಾನ್ರೆ, ನೀವು ಬಂದಿದ್ದೀರಿ ಅಂತ ಗೊತ್ತಾಯ್ತು, ಅದಕ್ಕೆ ಓಡ್ ಬಂದೆ. ಏನಾಯ್ತು ಹೋದ ಕೆಲಸ ಸಿಕ್ತಾ? ಇಲ್ಲ ಸಾರ್ಥಿ, ಎಲ್ಲೂ ಸಿಗ್ಲಿಲ್ಲ. ಎಲ್ಲರೂ ನನ್ನ ಅರಸನಕೋಟೆ ಅಖಿಲಾಂಡೇಶ್ವರಿ ಅವ್ರ ಮಗ ಅನ್ನೋ ದೃಷ್ಟಿಲ್ಲೇ ನೋಡಿದ್ರು. ಯಾರೂ ಬರೀ ಆದಿತ್ಯಾಗಿ ನೋಡಲೇ ಇಲ್ಲ. ಎಲ್ಲರೂ ಗೌರವ ಕೊಡ್ತಾ ಇದ್ರು, ಆದರೆ ಯಾರೂ ಕೆಲಸ ಕೊಡಲಿಲ್ಲ. ಪ್ರತಿಯೊಬ್ಬರು ನಮ್ಮ ಕಂಪ್ನೀಲಿ ಅಖಿಲಾಂಡೇಶ್ವರಿ ಅವ್ರ ಶೇರ್ಸ್ ಇದೆ, ಮನೆಯಿಂದ ಆಚೆ ಹಾಕಿರೋ ಅವ್ರ ವಿರುದ್ಧ ನಿಮಗೇನಾದರೂ ನಾವು ಕೆಲಸ ಕೊಟ್ಟರೆ ಮುಂದೆ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು. ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ಯಾರೂ ಕೇಳಲಿಲ್ಲ. ಅಮ್ಮನ ಮಗ ಅಂತ ಗುರುತಿಸ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಏನೋ ಇದೆ, ಆದರೆ ಅದೇ ಕಾರಣಕ್ಕೆ ನನಗೆ ಕೆಲಸ ಸಿಗ್ತಿಲ್ವಲ್ಲ ಅಂತ ಬೇಜಾರು ಇದೆ. ಮುಂದೆ ಹೇಗಪ್ಪ ಅನ್ನೋ ಯೋಚನೆ ಶುರುವಾಗಿದೆ. ಹೀಗೆ ಆದರೆ ನಾನು ಪಾರ್ವತಿನ ಹೇಗೆ ನೋಡ್ಕೊಳ್ಳಿ? ಕ್ಷಮಿಸ್ಬಿಡು ಕಂದ. ನಿಮ್ಮಪ್ಪ ಕೆಲಸ ಸಿಕ್ಕಿದ ವಿಷಯನ ನನ್ನ ಹತ್ರ ಖುಷಿಯಿಂದ ಹೇಳ್ಕೊತಾರೆ. ಆಗ ನಾನು ನಿನ್ನ ವಿಷಯನ ಖುಷಿಯಿಂದ ಹೇಳೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಈಗ ಪರಿಸ್ಥಿತಿನೇ ಬೇರೆ ಇದೆ. ಯೋಚನೆ ಮಾಡಬೇಡಿ ದೊಡ್ಡ ಯಜಮಾನ್ರೆ, ನಾನು ದುಡಿತಾ ಇಲ್ವಾ? ಇನ್ನೂ ಗಟ್ಟುಮುಟ್ಟಾಗಿದ್ದೀನಿ, ನಾನು ನೋಡ್ಕೋತೀನಿ. ಅಖಿಲಮ್ನವ್ರ ಹೆಸರು ಅಂದರೆ ಏನು ಸಾಮಾನ್ಯನಾ? ಎಲ್ಲರೂ ಅವ್ರ ಸಹಾಯ ತೊಗೊಂಡಿರೋರೆ. ಹಾಗಂತ ನೀವು ಧೈರ್ಯಗೆಡಬೇಡಿ, ಇವತ್ತಲ್ಲ ನಾಳೆ ನಿಮಗೆ ಕೆಲಸ ಸಿಕ್ಕೇ ಸಿಗುತ್ತೆ. ಎಷ್ಟೋ ಜನರಿಗೆ ಕೆಲಸ ಕೊಟ್ಟಿದ್ದೀರಿ, ನಿಮಗೆ ಕೆಲಸ ಸಿಗಲ್ವಾ?
ಇವತ್ತಾಗಿದ್ದ ಅನುಭವದಿಂದ ನನಗೆ ಮುಂದೆ ಕೆಲಸ ಸಿಗ್ಬೋದು ಅನ್ನೋ ನಂಬಿಕೆನೇ ಹೊರಟೋಗಿದೆ ಸಾರ್ಥಿ. ಖುಷಿ ವಿಷಯ ಹೇಳಿ ಯಜಮಾನ್ರನ್ನ ಸಂತೋಷ ಪಡಿಸೋಣ ಅಂದ್ಕೊಂಡಿದ್ದೆ. ಆದರೆ ಪಾಪ ಅವ್ರ ಮನಸ್ಥಿತಿನೇ ಸರಿ ಇಲ್ಲ. ಇಂಥ ಸಂದರ್ಭದಲ್ಲಿ ನಾನು ಹೇಗೆ ತಾನೇ ಹೇಳಲಿ? ದೇವ್ರೆ, ನೀನೇ ಒಂದು ಒಳ್ಳೆ ಸಂದರ್ಭನ ಸೃಷ್ಟಿ ಮಾಡಪ್ಪ. ಏನಮ್ಮ ಪಾರು, ಯಜಮಾನರು ಬೇಜಾರಲ್ಲಿದ್ದಾರೆ ಅಂದರೆ ನೀನು ಸಮಾಧಾನ ಮಾಡೋದು ಬಿಟ್ಟು ನೀನು ಬೇಜಾರಲ್ಲಿರೋದಾ? ಇವತ್ತಲ್ಲ ನಾಳೆ ಕೆಲಸ ಸಿಗುತ್ತೆ ದೊಡ್ಡ ಯಜಮಾನರಿಗೆ. ಹೋಗು, ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಬೋದು. ಕೂತ್ಕೊಳ್ಳಿ ದೊಡ್ಡ. ಸರಿ, ಹೇಳ್ದೆ ಬಂದ್ಬಿಟ್ಟಿದ್ದೀನಿ. ಅರ್ಸನ್ ಕೋಟೆಯಲ್ಲಿ ಕಾಯ್ತಾ ಇರ್ತಾರೆ. ಬರ್ತೀನಿ ದೊಡ್ಡ ಯಜಮಾನ್. ಏನು ಯೋಚನೆ ಮಾಡ್ತಾ ಇದ್ದೀರಾ ಯಜಮಾನ್ರೆ? ಕೆಲಸದ ಬಗ್ಗೆನಾ? ಯೋಚನೆ ಮಾಡಬೇಡಿ, ನಿಮಗೆ ಒಳ್ಳೆ ಕೆಲಸ ಸಿಗುತ್ತೆ. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಪಾರು. ಇಷ್ಟು ದಿನ ನಮ್ಮ ಕಂಪ್ನಿಯಲ್ಲಿ ಎಷ್ಟೊಂದು ಜನ ಕೆಲಸ ಕೇಳ್ಕೊಂಬರ್ತಾಯಿದ್ರು. ಅದರಲ್ಲಿ ಟ್ಯಾಲೆಂಟ್ ಇದ್ದವ್ರಿಗೆ ಕೆಲವ್ರಿಗೆ ಕೆಲಸ ಕೊಡ್ತಾಯಿದ್ವಿ. ಉಳಿದವರು ಪಾಪ ಕೆಲಸ ಇಲ್ಲದೆ ಹಾಗೆ ಹೋಗ್ತಾಯಿದ್ರು. ಅವ್ರ ಬಗ್ಗೆ ನಾನು ಯಾವುದು ಯೋಚನೆ ಮಾಡ್ತಾ ಇರಲಿಲ್ಲ. ಇವತ್ತು ಅಂಥವ್ರ ಬಗ್ಗೆ ಯೋಚನೆ ಬಂತು. ಯಾಕೆ ಅಂದರೆ ಅವ್ರ ಸ್ಥಾನದಲ್ಲಿ ನಾನಿದ್ದೆ. ಪಾಪ ಅವ್ರಿಗೆ ಎಷ್ಟು ಕಷ್ಟ ಇತ್ತು, ಮನೇಲಿ ಏನು ಸಮಸ್ಯೆಗಳಿತ್ತು ಅಂತ ಅನ್ನಿಸ್ತಾ ಇದೆ. ನಮ್ಮ ಅನುಭವಕ್ಕೆ ಬಂದಾಗಲೇ ಬೇರೆಯವ್ರ ಅನುಭವದ ಬಗ್ಗೆ ಗೊತ್ತಾಗುತ್ತೆ ಅಂತಾರಲ್ಲ, ಹಾಗೆ ಕೆಲಸ ಸಿಗ್ದಿರೋರ ಕಷ್ಟ ಇವತ್ತು ನನಗೆ ಅರ್ಥ ಆಯಿತು ಪಾರು. ಅರ್ಹತೆ ಜೊತೆಗೆ ಕಷ್ಟನೂ ನೋಡಿ ಕೆಲಸ ಕೊಡೋ ಥರ ಇದ್ದಿದ್ರೆ ಇವತ್ತು ನನಗೆ ಕೆಲಸ ಸಿಗ್ತಿರ್ತಿತ್ತು ಅನಿಸುತ್ತೆ ಪಾರು. ಸರಿ ಪಾರು, ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಯಾಕೋ ಸುಸ್ತಾಗ್ತಾ ಇದೆ. ರಾಜನ್ ಥರ ಇದ್ದವ್ರು ನೀವು, ಈಗ ಇಂಥ ಕಷ್ಟಪಡೋ ಪರಿಸ್ಥಿತಿ ಬಂತಲ್ಲ ಯಜಮಾನ್ರೆ. ಪಾರು, ಇವಾಗ ಅಂಥದ್ದು ಏನಾಯಿತು ಅಂತ ಕಣ್ಣೀರು ಹಾಕ್ತಾ ಇದೆಯಾ? ನಾನು CEO ಆಗಿದ್ದಾಗಲೂ ಮನೆಗೆ ಬಂದು ಸುಸ್ತು ಅಂತ ಹೇಳ್ತಾ ಇರಲಿಲ್ವಾ? ಅವಾಗೆಲ್ಲ ಕೆಲಸ ಮಾಡಿ ಮಾಡಿ ಸುಸ್ತಾಗ್ತಾ ಇತ್ತು. ಇವತ್ತು ಕೆಲಸ ಹುಡುಕಿ ಸುಸ್ತಾಗಿದೆ, ಅಷ್ಟೇ ವ್ಯತ್ಯಾಸ. ಆ ಸುಸ್ತಿಂದ ನನಗೇನು ಬೇಜಾರಾಗ್ತಾ ಇಲ್ಲ. ಆದರೆ ನನ್ನ ನಿರ್ಧಾರದಿಂದ ನೀನು ಕಷ್ಟಪಡುವಾಗ ಆಗ್ತಿದೆಯಲ್ಲ, ಅದೇ ಬೇಜಾರು. ಹಾಗೆಲ್ಲ ಹೇಳಬೇಡಿ ಯಜಮಾನ್ರೆ. ನಿಮ್ಮ ಜೊತೆ ನಾನು ಅರಮನೆಯಲ್ಲಿರೋದಕ್ಕೂ ಸೈ, ಗುಡಿಸ್ಲಲ್ಲಿರೋದಕ್ಕೂ ಸೈ. ಅನ್ನ ಸಿಗಲಿಲ್ಲ ಅಂದರೂ ಗಂಜಿ ಕುಡ್ಕೊಂಡಾದ್ರೂ ನಾನು ನಿಮ್ಮ ಜೊತೆ ನೆಮ್ಮದಿಯಾಗಿರ್ತೀನಿ. ಆದಷ್ಟು ಬೇಗ ನಿಮಗೆ ಕೆಲಸ ಸಿಗಲಿ ಅನ್ನೋದಷ್ಟೇ ನನ್ನ ಆಸೆ. ಏನು, ಯಾವತ್ತೂ ಯಾವುದಕ್ಕೂ ಆಸೆ ಪಡದೇ ಇರೋ ನನ್ನ ಹೆಂಡತಿ ಇವತ್ತು ನನಗೆ ಕೆಲಸ ಸಿಗಲಿ ಅಂತ ಆಸೆ ಪಡ್ತಾ ಇರೋ ಹಿಂದೆ ಏನೋ ಬಲವಾದ ಕಾರಣ ಇರೋ ಹಾಗಿದೆಯಲ್ಲ. ನೀನೇ ಹೇಳ್ತೀಯಾ ಅಥವಾ ನಾನು ಹೇಳಲ್ಲ? ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ಯಜಮಾನ್ರೆ? ಅದೇ ನನಗೆ ಕೆಲಸ ಸಿಗಲಿ ಅನ್ನೋ ಉದ್ದೇಶದಿಂದ ಇರೋ ಕಾರಣದ ಬಗ್ಗೆ. ಕಾರಣ ಏನೂ ಇಲ್ಲ, ಸುಮ್ಮನೆ ಹೇಳಿದೆ ಅಷ್ಟೇ. ಸುಳ್ಳು. ಸತ್ಯ ಏನು ಅಂತ ನನಗೆ ಗೊತ್ತು. ತಾಯಿ ಆಗ್ತಿದೆಯಮ್ಮ. ಸಾವಿತ್ರಕ್ಕ ಹೇಳಿದ್ರಾ? ಅವರೇ ಹೇಳ್ತಾರೆ, ನನಗೆ ಗೊತ್ತಾಯ್ತು.
ನಾನು ರಾತ್ರಿ ಹೇಳಿದಾಗೆ ಸಾರ್ಥಿಗೆ ನಾವಿಬ್ಬರು ಹೊರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ತಾನೇ ನೀನು ನನಗೆ ಬೇಗ ಕೆಲಸ ಸಿಗಲಿ ಅಂತ ಆಸೆ ಪಡ್ತಾ ಇರೋದು. ಯೋಚನೆ ಮಾಡಬೇಡ ಪಾರು. ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲದ ಥರ ಮನುಷ್ಯನ ಜೀವನದಲ್ಲೂ ಟೈಮ್ ಬದಲಾಗ್ತಾ ಇರುತ್ತೆ. ಇವತ್ತು ಖಾಲಿ ಕೂತವರು ನಾಳೆ ಬಿಸಿ ಆಗಬಹುದು. ಎಷ್ಟು ದಿನ ಅಂತ ಈ ಕಷ್ಟ? ಒಂದಲ್ಲ ಒಂದಿನ ನಾವಿಂದ ಆಚೆ ಬಂದೇ ಬರ್ತೀವಿ. ನನ್ನನ್ನು ಕ್ಷಮಿಸ್ಬಿಡು ಕಂದ. ನಿಮ್ಮಪ್ಪ ಇರೋ ಈ ಪರಿಸ್ಥಿತಿಲಿ ನಿಮ್ಮ ವಿಷಯನ ಅವ್ರ ಹತ್ರ ಹೇಳೋದಕ್ಕಾಗ್ತಿಲ್ಲ. ಅಕ್ಕ ಅಕ್ಕ ಯಾಕೆ ಏನಾಯ್ತು? ಅಕ್ಕ ಅರಸನಕೋಟೆಗೆ ಡಾಕ್ಟರ್ ಬಂದಿದ್ದಾರೆ. ಏನು? ಅರಸನಕೋಟೆಗೆ ಡಾಕ್ಟರ್ ಬಂದಿದ್ದಾರಾ? ಯಾರಿಗೇನಾಯ್ತು ಗಣಿ? ಗೊತ್ತಿಲ್ಲ ಅಕ್ಕ, ಅರ್ಜೆಂಟಾಗಿ ಒಳಗಡೆ ಹೋದ್ರು. ಹೌದಾ? ಇರು, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ನನ್ನ ಉಸಿರಿರೋವರೆಗೂ ಈ ಮನೆ ಹೊಸಲು ತುಳಿಬಾರ್ದು. ಒಂದು ವೇಳೆ ನನ್ನ ಮಾತನ್ನು ಮೀರಿ ಬಂದ್ರೆ ಆ ಕ್ಷಣನೇ ನನ್ನ ಉಸಿರು ನಿಂತು ಹೋಗುತ್ತೆ. ಯಾಕೆಲ್ಲರೂ ಜನನಿಯವ್ರ ರೂಮ್ ಹೊರಗಡೆ ನಿಂತ್ಕೊಂಡಿದ್ದಾರೆ? ಮಾವಯ್ಯ ಗಾಬ್ರಿಲಿ ಓಡಾಡ್ತಾ ಇದ್ದಾರೆ. ಮಾವ ಯಾರಿಗೇನಾಯ್ತು ಮಾವ? ಡಾಕ್ಟರ್ ಬಂದಿದ್ದಾರೆ ಅಂತ ಗಣಿ ಹೇಳ್ದ. ಅತ್ಯಮ್ಮಂಗೆ ಏನೂ ಆಗಿಲ್ಲ ತಾನೆ? ಜನನಿಯವ್ರು ಹುಷಾರಾಗಿದ್ದಾರಲ್ವಾ? ಅದು ಪಾರ್ವತಿ, ಅಕ್ಕ. ಪಾರು, ಪಾರು, ಪಾರು. ಅರೆ, ಸಂಜೆ ಆದ್ರೂ ದೇವ್ರಿಗೆ ದೀಪ ಹಚ್ಚಿದೆ, ಎಲ್ಲಿ ಹೋದ್ಲಿ ಇವಳು? ಪಾರು, ಪಾರು. ನನ್ನ ಕೆಲಸ ಸಿಗ್ಲಿಲ್ಲ ಅಂತ ನಾನು ಬೇಜಾರಾಗಿದ್ದಲ್ಲ, ಅದಕ್ಕೆ ಅವಳು ಬೇಜಾರಾಗಿ ಅದನ್ನು ನನ್ನ ಹತ್ರ ತೋರಿಸ್ಕೊಳಕ್ಕಾಗದೆ ಹೊರಗೆಲ್ಲಾದ್ರೂ ಕೂತಿರ್ಬೋದಾ? ಏನೇ, ನಮ್ಮಕ್ಕ ಈ ಮನೆ ಹೊಸಲು ತುಳಿಬಾರ್ದು ಅಂತ ಹೇಳಿದ್ದು ಅಷ್ಟು ಬೇಗ ಮರ್ತೋಯ್ತಾ ನಿನಗೆ? ನೆನಪಿದೆ. ಓಹೋ, ನೆನಪಿದ್ರೂ ಬಂದ್ಯಾ? ನೀನ್ ಯಾವತ್ತು ಈ ಮನೆ ಮಗನ್ ತಲೆ ಕೆಡಿಸಿ ಅಕ್ಕನ ಹತ್ರನೇ ಆಸ್ತಿ ಕೇಳೋ ಹಾಗೆ ಮಾಡಿದ್ಯೋ ಅವತ್ತೇ ನಿನಗೂ ಈ ಮನೆಗೂ ಋಣ ಮುಗ್ದೋಯ್ತು. ಹೋಗೆ. ಹೋಗ್ತೀನಿ ಮೇಡಮ್. ಮನೆಗೆ ಡಾಕ್ಟ್ರು ಬಂದಿದ್ದಾರೆ ಅಂತ ಗೊತ್ತಾಯ್ತು. ಓಹೋ, ಅದಕ್ಕೆ ಯಾರು ಬದುಕಿದ್ದಾರೆ ಯಾರು ಸತ್ತಿದ್ದಾರೆ ಅಂತ ನೋಡ್ಕೊಂಡು ಹೋಗಕ್ ಬಂದ್ಯಾ?
ಕಂಗ್ರಾಸ್ ಮ್ಯಾಮ್, ಜನನಿ ಅವರು ತಾಯಿ ಆಗ್ತಿದ್ದಾರೆ. ರಘು, ಆಹಾ, ಅಕ್ಕನ್ಗಿಂತ ತಂಗಿನೇ ಮೊದಲು ಸ್ವೀಟ್ ನ್ಯೂಸ್ ಕೊಟ್ಬಿಟ್ಲು. ಸೂಪರ್ ಸೂಪರ್. ಇದು ಮರ್ಯಾದೆ ಹೋಗುವಂತ ವಿಷಯ. ಹೋಗ್ಲಿ ಹೋಗ್ಲಿ, ನಮ್ಮಪ್ಪನ ಗಂಟೆ ಹೋಗೋದಿದೆ. ಜನನಿ, ಜನನಿ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಅತ್ತೆ.